ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರ ಸಂಘಗಳ ಆಸ್ಪತ್ರೆ ಘಟಪ್ರಭಾ ಅಮೃತ ಮಹೋತ್ಸವ ಪರ್ವ 2025-2026 75 ವರ್ಷಗಳ ಅತ್ಯುತ್ತಮ ಸೇವೆ 75 ಕಾರ್ಯಕ್ರಮಗಳು ಆರೋಗ್ಯ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆ ಪ್ರಸ್ತುತಪಡಿಸಲಾಗುತ್ತಿದೆ. ಶ್ರೀ ಜೆ.ಜಿ. ಸಹಕಾರ ಸಂಘಗಳ ಆಸ್ಪತ್ರೆ ಸೊಸೈಟಿಯ ನರ್ಸಿಂಗ್ ಸಂಸ್ಥೆ ಘಟಪ್ರಭಾ ಆಯೋಜಿಸಿದೆ. ವಯಸ್ಕರ ಸಿಪಿಆರ್ಗೆ ಪ್ರಮುಖ ಸೂಚನೆಗಳು. ಪ್ರತಿಕ್ರಿಯೆಯಿಲ್ಲದಿರುವುದು. ವ್ಯಕ್ತಿಯು ಕೂಗಾಟ ಅಥವಾ ದೈಹಿಕ ಸ್ಪರ್ಶಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಭುಜದ ಮೇಲೆ ತಟ್ಟುವಂತೆ. ಉಸಿರಾಟದ ಅನುಪಸ್ಥಿತಿ, ಅಸಹಜ ಉಸಿರಾಟ, ಸಾಮಾನ್ಯ ಉಸಿರಾಟವಿಲ್ಲ, ಸಾಂದರ್ಭಿಕವಾಗಿ ಉಸಿರುಗಟ್ಟುವಿಕೆ, ಅಗೋನಲ್ ಉಸಿರಾಟ. ಹೃದಯ ಸ್ತಂಭನ. ಹೃದಯ ನಿಂತು ಹೋಗಿದೆ. ರಕ್ತ ಪರಿಚಲನೆ ಮಾಡಲು ಎದೆಯ ಸಂಕೋಚನದ ಅಗತ್ಯವಿರುತ್ತದೆ. ಉಸಿರಾಟದ ಸ್ತಂಭನ. ವ್ಯಕ್ತಿಗೆ ಇನ್ನೂ ನಾಡಿಮಿಡಿತವಿದೆ ಆದರೆ ಉಸಿರಾಡುತ್ತಿಲ್ಲ. ರಕ್ಷಣಾ ಉಸಿರಾಟದ ಅಗತ್ಯವಿರುತ್ತದೆ. ಜೀವಕ್ಕೆ ಅಪಾಯಕಾರಿ ಸಂದರ್ಭಗಳು. ಮುಳುಗುವುದು, ತೀವ್ರ ಆಘಾತ, ಅಥವಾ ಬಂಧನಕ್ಕೆ ಕಾರಣವಾಗುವ ಮಾದಕವಸ್ತು ಮಿತಿಮೀರಿದ ಪ್ರಮಾಣ. ಹಂತ 1 ಡಿ ಅಪಾಯ, ಡೇಂಜರ್. ಮೊದಲಿಗೆ, ರೋಗಿ ಮತ್ತು ನಿಮ್ಮ ಸುತ್ತಮುತ್ತಲಿನ ಜಾಗ ಸುರಕ್ಷಿತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮನ್ನು ನೀವು ಅಪಾಯಕ್ಕೆ ಒಡ್ಡಿಕೊಳ್ಳಬೇಡಿ. ಹಂತ 2 ಆರ್ ಪ್ರತಿಕ್ರಿಯೆ, ರೆಸ್ಪಾನ್ಸ್. ರೋಗಿಯನ್ನು ಮಾತನಾಡಿಸಲು ಪ್ರಯತ್ನಿಸಿ. ಅವರ ಭುಜಗಳನ್ನು ಮೆಲ್ಲಗೆ ತಟ್ಟಿ, ಅವರು ಪ್ರತಿಕ್ರಿಯಿಸುತ್ತಿದ್ದಾರೆಯೇ ಎಂದು ಗಮನಿಸಿ. ಹಂತ 3 ಎಸ್ ಸಹಾಯಕ್ಕಾಗಿ ಕರೆ, ಸೆಂಡ್ ಫಾರ್ ಹೆಲ್ಪ್. ಒಂದು ವೇಳೆ ರೋಗಿ ಸ್ಪಂದಿಸದಿದ್ದರೆ, ತಕ್ಷಣ ತುರ್ತು ಸೇವೆಗಾಗಿ 108 ಸಂಖ್ಯೆಗೆ ಕರೆ ಮಾಡಿ. ಸಹಾಯ ಬರುವವರೆಗೆ ರೋಗಿಯನ್ನು ಒಬ್ಬರೇ ಬಿಟ್ಟು ಹೋಗಬೇಡಿ. ಹಂತ 4 ಎ ವಾಯುಮಾರ್ಗ, ಏರ್ವೇ. ರೋಗಿಯ ಬಾಯಿ ಅಥವಾ ಗಂಟಲಿನಲ್ಲಿ ಏನಾದರೂ ಸಿಲುಕಿದೆಯೇ ಎಂದು ನೋಡಿ. ಅವರ ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಬಾಗಿಸಿ, ಗಲ್ಲವನ್ನು ಮೇಲಕ್ಕೆತ್ತಿ ಉಸಿರಾಟದ ಹಾದಿಯನ್ನು ಸುಗಮಗೊಳಿಸಿ. ಹಂತ 5 ಬಿ ಉಸಿರಾಟ, ಬ್ರೀದಿಂಗ್. ಅವರು ಸಾಮಾನ್ಯವಾಗಿ ಉಸಿರಾಡುತ್ತಿದ್ದಾರೆಯೇ ಎಂದು 10 ಸೆಕೆಂಡುಗಳ ಕಾಲ ಗಮನಿಸಿ. ಉಸಿರಾಟ ಸರಿಯಾಗಿದ್ದರೆ ಅವರನ್ನು ಪಕ್ಕಕ್ಕೆ ತಿರುಗಿಸಿ, ಚೇತರಿಕೆ ಭಂಗಿಯಲ್ಲಿ ಮಲಗಿಸಿ. ಹಂತ 6 ಸಿಪಿಆರ್. ಒಂದು ವೇಳೆ ಉಸಿರಾಟ ಇಲ್ಲದಿದ್ದರೆ, ತಕ್ಷಣ ಎದೆಯ ಮಧ್ಯಭಾಗದಲ್ಲಿ ಕೈಗಳನ್ನಿಟ್ಟು ಜೋರಾಗಿ ಒತ್ತಲು, ಚೆಸ್ಟ್ ಕಂಪ್ರೆಷನ್ಸ್ ಪ್ರಾರಂಭಿಸಿ. ಇದು ಜೀವ ಉಳಿಸಲು ಬಹಳ ಮುಖ್ಯ. ಹಂತ 7 ಡಿ ಡಿಫಿಬ್ರಿಲೇಷನ್. ಹತ್ತಿರದಲ್ಲಿ ಎಇಡಿ ಯಂತ್ರ ಲಭ್ಯವಿದ್ದರೆ, ತಕ್ಷಣ ಅದನ್ನು ಬಳಸಿ. ನಮ್ಮ ಹೃದಯವು ಅದ್ಭುತ ಅಂಗವಾಗಿದೆ. ಅದು ಪ್ರತಿದಿನ ಪ್ರತಿ ಸೆಕೆಂಡ್ ನಮಗಾಗಿ ಶ್ರಮಿಸುತ್ತದೆ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ರಕ್ತ ಮತ್ತು ಆಮ್ಲಜನಕವನ್ನು ತಲುಪಿಸುತ್ತದೆ. ಆದರೆ ಹಠಾತ್ ಹೃದಯ ಸ್ತಂಭನವಾದಾಗ, ನಮ್ಮ ಹೃದಯವು ಇದ್ದಕ್ಕಿದ್ದಂತೆ ಮತ್ತು ಅನಿರೀಕ್ಷಿತವಾಗಿ ಪರಿಣಾಮಕಾರಿಯಾಗಿ ಬಡಿಯುವುದನ್ನು ನಿಲ್ಲಿಸುತ್ತದೆ ಮತ್ತು ರಕ್ತದ ಹರಿವು ನಿಲ್ಲುತ್ತದೆ. ಯಾವುದೇ ಹಸ್ತಕ್ಷೇಪವಿಲ್ಲದೆ ಮೆದುಳು, ಪ್ರಮುಖ ಅಂಗಗಳು ಮತ್ತು ನಮ್ಮ ಹೃದಯ ಸಾಯಲು ಪ್ರಾರಂಭಿಸುತ್ತದೆ. ಸಿಪಿಆರ್ ಅನ್ನು ಪ್ರಾರಂಭಿಸುವುದು ವ್ಯಕ್ತಿಯ ಬದುಕುಳಿಯುವ ಏಕೈಕ ಅವಕಾಶ. ಮಿದುಳಿನ ಹಾನಿ 4 ನಿಮಿಷಗಳಲ್ಲಿ ಪ್ರಾರಂಭವಾಗಲು ಪ್ರಾರಂಭವಾಗುತ್ತದೆ ಮತ್ತು 10 ನಿಮಿಷಗಳ ನಂತರ ಮಿದುಳಿನ ಹಾನಿಯನ್ನು ಬದಲಾಯಿಸಲಾಗದು. ಜೀವವನ್ನು ಉಳಿಸುವ ಶಕ್ತಿ ನಿಜವಾಗಿಯೂ ನಿಮ್ಮ ಕೈಯಲ್ಲಿದೆ. ಸಿಪಿಆರ್ ಅನ್ನು ನಿರ್ವಹಿಸುವುದು 2 ನಿರ್ಣಾಯಕ ವಿಷಯಗಳನ್ನು ಸಾಧಿಸುತ್ತದೆ. 1. ಸಂಕೋಚನಗಳು ಮೆದುಳನ್ನು ಜೀವಂತವಾಗಿಡಲು ಆಮ್ಲಜನಕಯುಕ್ತ ರಕ್ತವನ್ನು ಮೆದುಳಿಗೆ ಸರಿಸುತ್ತದೆ. ಮತ್ತು 2. ಸಂಕೋಚನಗಳು ರಕ್ತ ಮತ್ತು ಆಮ್ಲಜನಕವನ್ನು ಹೃದಯ ಸ್ನಾಯುವಿಗೆ ಚಲಿಸುವಂತೆ ಮಾಡುತ್ತದೆ. ಇದರಿಂದಾಗಿ ಅದು ಆಘಾತದ ನಂತರ ಸಾಮಾನ್ಯ ವಿದ್ಯುತ್ ಲಯವನ್ನು ಪುನರಾರಂಭಿಸುವ ಅತ್ಯುತ್ತಮ ಅವಕಾಶವನ್ನು ಹೊಂದಿದೆ. ನೀವು ಸಂಕೋಚನಗಳನ್ನು ಪ್ರಾರಂಭಿಸಿದಾಗ, ನೀವು ಕೃತಕ ಪಂಪನ್ನು ರಚಿಸುತ್ತಿದ್ದೀರಿ ಮತ್ತು ಹೃದಯದ ಕೆಲಸವನ್ನು ಹಸ್ತಚಾಲಿತವಾಗಿ ಮಾಡುತ್ತಿದ್ದೀರಿ. ಪ್ರತಿ ಉತ್ತಮ, ಪರಿಣಾಮಕಾರಿ ಸಂಕೋಚನದೊಂದಿಗೆ, ನೀವು ವ್ಯವಸ್ಥೆಯಲ್ಲಿ ಒತ್ತಡವನ್ನು ನಿರ್ಮಿಸುತ್ತಿದ್ದೀರಿ. ಇದು ರಕ್ತವನ್ನು ಹೃದಯದ ಸುತ್ತಲೂ ಮತ್ತು ಮೆದುಳಿಗೆ ಚಲಿಸುತ್ತದೆ. ಸಿಪಿಆರ್ ಮೂಲಕ ರಕ್ತ ಚಲಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಒತ್ತಡವನ್ನು ಹೆಚ್ಚಿಸಲು ಬಲವಾಗಿ ತಳ್ಳುವುದು ಮತ್ತು ವೇಗವಾಗಿ ತಳ್ಳುವುದು ಬಹಳ ಮುಖ್ಯ. ಇದು ರಕ್ತವನ್ನು ಮೆದುಳಿಗೆ ಹೋಗುವಂತೆ ಮಾಡುತ್ತದೆ. ಕನಿಷ್ಠ 2 ಇಂಚುಗಳಷ್ಟು ಕೆಳಗೆ ತಳ್ಳುವುದರಿಂದ ಹೃದಯವನ್ನು ಹಿಂಡಲು ಮತ್ತು ರಕ್ತವನ್ನು ಹೊರಗೆ ಸರಿಸಲು ಅನುವು ಮಾಡಿಕೊಡುತ್ತದೆ. ರಕ್ತವನ್ನು ಪಂಪ್ ಮಾಡುವುದನ್ನು ಮುಂದುವರಿಸಲು ನಿಮಿಷಕ್ಕೆ 100 ರಿಂದ 120 ಸಂಕೋಚನಗಳ ದರವನ್ನು ತಳ್ಳುವುದು ಅವಶ್ಯಕ. ನಾವು ನಮ್ಮ ಕೈಗಳನ್ನು ಎದೆಯಿಂದ ತೆಗೆದಾಗ ಏನಾಗುತ್ತದೆ ಎಂದು ನೋಡೋಣ. ರಕ್ತವು ಮೆದುಳಿಗೆ ಚಲಿಸುವುದನ್ನು ನಿಲ್ಲಿಸುತ್ತದೆ. ಈ ಕಾರಣಕ್ಕಾಗಿಯೇ ನೀವು
ಉಸಿರಾಟವನ್ನು ನೀಡಲು ನಿಮ್ಮ ಕೈಗಳನ್ನು ಎದೆಯಿಂದ ತೆಗೆಯುತ್ತಿದ್ದರೆ ಅಥವಾ ರೋಲ್ಗಳನ್ನು ಬದಲಾಯಿಸುತ್ತಿದ್ದರೆ ಎದೆಯಿಂದ ಸಮಯವನ್ನು ಕಡಿಮೆ ಮಾಡುವುದು ಬಹಳ ಮುಖ್ಯ. ನಾವು ಸಾಕಷ್ಟು ಆಳವಾಗಿ ತಳ್ಳದಿದ್ದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸಿ. ರಕ್ತವು ಮೆದುಳನ್ನು ತಲುಪುವುದಿಲ್ಲ. ನಾವು ಸಾಕಷ್ಟು ವೇಗವಾಗಿ ತಳ್ಳದಿದ್ದರೆ ಅದೇ ನಿಜ. ನಾವು ತುಂಬಾ ವೇಗವಾಗಿ ತಳ್ಳಿದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸಿ. ಹೃದಯವು ರಕ್ತದಿಂದ ತುಂಬಲು ಸಮಯ ಹೊಂದಿಲ್ಲ, ಆದ್ದರಿಂದ ಸಾಕಷ್ಟು ರಕ್ತವನ್ನು ಪಂಪ್ ಮಾಡುವುದಿಲ್ಲ. ನಾವು ಅನುಮತಿಸದಿದ್ದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸಿ. ಕುಗ್ಗಲು ಮತ್ತು ಎದೆಯನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಲು. ಹೃದಯವು ರಕ್ತದಿಂದ ತುಂಬಲು ಅವಕಾಶವನ್ನು ಹೊಂದಿಲ್ಲ, ಆದ್ದರಿಂದ ಯಾವುದೇ ರಕ್ತವನ್ನು ಪಂಪ್ ಮಾಡಲಾಗುವುದಿಲ್ಲ. ಆದ್ದರಿಂದ ನೆನಪಿಡಿ, ಸಂಕೋಚನಗಳನ್ನು ನೀಡುವ ಪ್ರಮುಖ ಉದ್ದೇಶವೆಂದರೆ ಹೃದಯದೊಳಗೆ ಮತ್ತು ಮೆದುಳಿಗೆ ಆಮ್ಲಜನಕಯುಕ್ತ ರಕ್ತವನ್ನು ಚಲಿಸುವಂತೆ ಮಾಡುವುದು, ಮೆದುಳನ್ನು ಜೀವಂತವಾಗಿಡುವುದು. ನಾವು ಬಲವಾಗಿ ತಳ್ಳಬೇಕು ಮತ್ತು ಎದೆಯ ಮಧ್ಯದಲ್ಲಿ ವೇಗವಾಗಿ ತಳ್ಳಬೇಕು. ಪಕ್ಕೆಲುಬುಗಳು ಮುರಿದರೆ ಅದು ಸರಿ. ಸರಿಯಲ್ಲದ ವಿಷಯವೆಂದರೆ ಮೆದುಳು ಆಮ್ಲಜನಕದ ಕೊರತೆಯಿಂದ ಸಾಯಲು ಬಿಡುವುದು. ಆದ್ದರಿಂದ ನೆನಪಿಡಿ, ನೀವು ಅವರ ಏಕೈಕ ಭರವಸೆ. ನಿಮ್ಮ ಕೈಲಾದಷ್ಟು ಮಾಡಿ ಮತ್ತು ವೈದ್ಯಕೀಯ ಸಹಾಯ ಬರುವವರೆಗೆ ಅಥವಾ ಏಡ್ ಬರುವವರೆಗೆ ಬಿಟ್ಟುಕೊಡಬೇಡಿ. ನೀವು ಅದನ್ನು ಮಾಡಬಹುದು.